ರಿಲೇಟಿವ್ಸ್ ನಮ್ಮ ಮನೆಗೆ ಬರ್ತಿದ್ದಾರೆ. ಕಡಿಮರಿ ಚೊಂಬಲ್ ಟೀ ಕುಡಿ ಜೋಡಿ ಐತೆ, ಅದಕ್ಕೂ 2 ಜೋಡಿ ಐತೆ. ಇದೇ ಒಂದು ಆಗ ಸೂಪರ್. ಇವರಿಬ್ರು ಪಕ್ಷಪಾತಿಗಳು. ನಾವು ಶಾಪಿಂಗ್ ಹೋಯ್ತಾ ಇದೀವಿ. ಶೀಲು ಇವ್ರು ಜಗಳ ಆಡ್ಲಿ ಅಷ್ಟೊತ್ತಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ರಿಲೇಟಿವ್ಸ್ ನಮ್ಮ ಮನೆಗೆ ಬರ್ತಿದ್ದಾರೆ. ಯಾರ್ಯಾರು ಬಂದಿದ್ದಾರೆ, ಯಾವಾಗ ಬಂದರು ಅಂತ ಕೇಳೋಣ. ಸೊ ಈಗ ಸದ್ಯಕ್ಕೆ ನಾನು ಫ್ರೀ ಇಗ್ತಾ ಇದ್ದೀನಿ ಬಂದವರಿಗೆ. ಒಂದು ಬ್ಯಾಚು ಬೆಳಗ್ಗೆನೆ ಬಂತು, ಸೆಕೆಂಡ್ ಬ್ಯಾಚು ಈಗ ಸ್ವಲ್ಪ ಹೊತ್ತರಲ್ಲಿ ಬಂದಿದೆ. ಯಾವ ಬ್ಯಾಚ್ ಯಾವಾಗ ಬಂತು ಅಂತ ಹೇಳ್ತೀನಿ. ಸೊ ಏನಂತ ಬಂದಿದ್ದಾರೆ ಅಂದರೆ, ಅಫ್ಕೋರ್ಸ್ ನಮ್ಮ ಊರ ಹಬ್ಬ ನಡೆಯುತ್ತೆ. ನಾಳೆ ದೇವ್ರಿಗೆ ತರಬೇಕು, ಶನಿವಾರ ಆರತಿಗಳಿರುತ್ತೆ, ಸಂಡೇ ಊಟಗಳಿರುತ್ತೆ. ಸೊ ಬನ್ನಿ, ಇಲ್ಲೊಂದು ಬಂತು. ಸೊ ಇದೊಂದು ಕಡಿಮರಿ. ಆಮೇಲೆ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿ. ಇದೊಂದು ಬಡ್ಕಂತೈತೆ. ಅವರು ಒಬ್ರು ಬುದ್ಧಿ ಹೇಳ್ತವ್ರೆ. ನಮ್ಮ ಅಜ್ಜಿ ಸುಮ್ಮನೆ ಕುಂತ್ಬಿಟ್ಟಿದ್ದಾರೆ. ನಮ್ಮ ಮಮ್ಮಿ ಟೀ ಕುಡಿತಿದ್ದಾರೆ. ಓ ಶಿಟ್, ಚೊಂಬಲ್ ಟೀ ಕುಡಿ. ನೀರ್ ಕುಡಿತಿದ್ದಾರೆ. ಹಾಗೆ ಇನ್ನೊಂದು ಬ್ಯಾಚ್ ಯಾರ್ಯಾರು ಇವಾಗ ಬಂದ್ರು ಅಂದ್ರೆ, ನಮ್ಮ ಮಂಜು ಮಮ್ಮಿ ಅವರು, ಇವನ್ ಪಿಂಟು, ಆಮೇಲೆ ಕೀರ್ತಿ. ಎಲ್ಲೊಂದು ಕೀರ್ತಿ. ಇದು ಬ್ಯಾಚ್ ಬೆಳಗ್ಗೆ ಬಂದಿದ್ದು. ಈಗ ಇಲ್ಲಿ ಕೀರ್ತಿ ಅವರು ಇವಾಗ ಬಂದಿದ್ದು. ಕೀರ್ತಿ, ಮಂಜು ಮಮ್ಮಿ, ಪಿಂಟು ಇವಾಗ ಬಂದಿದ್ದು. ಶಿಲ್ಪಾ ಚಿಕ್ಕಿ, ಸೋನು, ಧನು, ಹಾಗೆ ಚಿಂಟು, ಅಜ್ಜಿ ಬೆಳಗ್ಗೆ ಬಂದಿದ್ದು. ಧನು ಅವ್ರ ರಜಾ ಇತ್ತು ಅಂದ್ಬಿಟ್ಟು ಶಿಲ್ಪಾ ಚಿಕ್ಕಿ ಮನೆಗೆ ಬಂದಿದ್ದಂತೆ. ಸೊ ಅದಕ್ಕೆ ಒಟ್ಟಿಗೆ ಕರ್ಕೊಂಡು ಬಂದಿದ್ರೆ. ಸೊ ನಾಯ್ಸ್. ಸೊ ಬನ್ನಿ ಗೈಸ್. ಶಿಲ್ಪಾ ಚಿಕ್ಕಿ ಅವರು ಅವಾಗಲೇ ಮಿಸ್ ಆಗೋಗಿದ್ರು, ಆಚೆ ಹೋಗಿದ್ರು. ಸೊ ಇವಾಗ ಅಡುಗೆ ಮನೆಗೆ ಬಂದಿದ್ದಾರೆ. ಅವರು ಕೂಡ ಬೆಳಗ್ಗೆ ಬಂದಿದ್ದಾರೆ. ಹಾಯ್ ಹೇಳಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದು ಅದು ಹೇಳಿದೆ. ಫಸ್ಟ್ ಬ್ಯಾಚ್ ನೀವೇ ಬಂದಿದ್ದು, ಸೆಕೆಂಡ್ ಬ್ಯಾಚ್ ಯಾರು ಬಂದಿರೋದು ಅಂದ್ಬಿಟ್ಟು. ಸೊ ಇವರು ಬಂದಿದ್ದಾರೆ. ಇವಾಗ ಟೀ ಕೊಡುವ. ಕಾಫಿ ನೋ, ಬೆಳಗ್ಗೆ ಆಯಿತು ಕಾಫಿ. ಇವಾಗ ಟೀ. ಬ್ರೆಡ್ ಎಲ್ಲ ತಂದವ್ರೆ. ಬ್ರೆಡ್ ಎಲ್ಲ ಮನಸ್ಸಿಗೆ ತಂದವ್ರೆ. ಅದನ್ನೆಲ್ಲ ತಿನ್ನೋಕ್ಕೆ ಟೀ. ಅಜ್ಜಿ ಅಂತ ಕಲ್ಗೆಜ್ ಟೀಕು ಅಂದ್ಬಿಟ್ಟು ಕಾಫಿ ಕುಡಿದ್ರೆ ಬೇಡ ಅಂತ. ಅಜ್ಜಿ ಅಂತ ಕಲ್ಗೆಜ್ ಟೀಕು ಅಂತ ಎಲ್ಲ ಬೇಕಾಗುತ್ತೆ. ಕುಡಿಯಲ್ವಲ್ಲ ಜಾಸ್ತಿ ನೀರು, ಅದಕ್ಕೆ ಕುಡಿಯಲ್ವಲ್ಲ, ಅದಕ್ಕೆ ಅಷ್ಟು ಹಾಕ್ಬಿಟ್ಟು ಇಷ್ಟೇ ನೀರಲ್ಲಿ ಮಾಡೋಣ ಅಂತ ಹೇಳಿ. ಬೇಡ, ನನಗೆ ಒಂಚೂರು ಹಾಲೇ ತಿಕ್ಕಿದ್ದು, ನಾನು ಒಂಚೂರು ಕಾಫಿ ಇಲ್ಲ. ಕಾಫಿ ನೋ ಕಾಫಿ. ಗೊತ್ತಿಲ್ಲ ಅಮ್ಮನ ಏನ್ ಮಕ್ಕ. ಅವ್ರಿಬ್ರದ್ದು ಕೋಇನ್ಸಿಡೆಂಟ್ ನೋಡು. 3 ಜನ ಅವ್ರಿಬ್ರೇ ಯಾವಾಗ ಹೊಂಟ್ಕೊಳ್ಳೋದು. ಏನಾಯ್ತು ಈಗ? ಕಣ್ಣಾಗೆ ಮಾತಾಡ್ತಾವ್ರೆ. ಸರಿಯಾಗಿ ಅದಕ್ಕೆ ಪಕ್ಕ ಜಾಗ ಹಿಡ್ಕೊಂಡು ಕುತ್ಕೊಳ್ತವ್ರೆ. ಪಾಪ ಇದೊಂದೇ ಅಲ್ಲ, ಪಾಪ ಇದೊಂದೇ ಅಬ್ಬೆ ಪರಿ ತರ ಇರೋದು. ಇದಕ್ಕೂ ಒಂದು ಜೋಡಿ ಐತೆ, ಅದಕ್ಕೂ 2 ಜೋಡಿ ಐತೆ. ಇದೇ ಒಂದು ಆಗ 2 ಜೋಡಿ ಐತೆ. ಇದೇ ಒಂದು ಆಗ ಸೂಪರ್. ಅಲ್ಲ ಗೈಸ್, ವಿಚಿತ್ರ ಏನು ಅಂದ್ರೆ, 1 ವಾರದಿಂದ ಅವ್ರ ಮನೇಲೆ ಇದ್ದಿದ್ದು. ಅವಳು ಊಟಕ್ಕೆ ಹೋದ್ರೆ ತಳ್ತಾವಳೆ. ಇವಳು ಐತೆ ಬರ್ಲಿಲ್ಲ ಸತಿ. ಅವಳು ಇವ್ರಿಬ್ರು ಜೊತೆ ಜಾಸ್ತಿ ಸೇರ್ಬೇಡ. ಇವ್ರಿಬ್ರು ಪಕ್ಷಪಾತಿಗಳು. ಅವನು ಮೋರೆ ಬಂದ ತಕ್ಷಣ ಅವ್ನು ಇಲ್ಲಿ ಕಚ್ಕೊತಾನೆ, ಅವಳು ಕೀರ್ತಿ ಬಂದ ತಕ್ಷಣ ಅವಳು ಕಚ್ಕೊತಾರೆ. ಅದಕ್ಕೆ ಏನಂತ ನಮ್ ಜೊತೆ ಇರುವಂತ ಹೇಳಿದ್ದೆ ಫಸ್ಟ್. ಅದಕ್ಕೆ ಇವಾಗ ನಿನ್ ಮಗಳು ತಗೊಂಡ ತಕ್ಷಣ ಅವ್ಳು ಬೇಡ ಬಿಡ ಅಂದಿದ್ದು. ಅದಕ್ಕೇನೇನೆ ಬರ್ಲಿ ಬಾರ ಯಾರು ಬರ್ಬೇಕು ಬರ್ಲಿ ಬಾರ ಅಂತಿದ್ಯಲ್ಲ. ಅವಳು ಬಂದ್ರೆ ಹೇಳೋದು. ಆಯ್ತು ಬಾ, ನಾನು ಹೆಂಗ್ ಬಿಟ್ಕೊಂಡ್ರೆ ಯಾಕೆ ಬಸ್ ನಾನು ಇವಳ ಜೊತೆ ಅಲ್ವಾ? ಬಾ ಹೋಗೋಣ. ಬಾ. ಇಲ್ಲ ಎಲ್ಲ ಸುಮ್ನೆ ಅವಾಗ ಸೋಮ ಕರ್ಕೊಂಡು ಹೋಯ್ತು, ದಮ್ ಕರ್ಕೊಂಡು ಹೋಗ್ಲಿ. ಅವಾಗ ನಿನ್ನ ಇಟ್ಟವಳು ಅವಳು. ಕರೆಕ್ಟಾಗಿ ನಿಂತ್ಕೊಳಕ್ ಕರೆಕ್ಟಾಗಿ ಸುಳ್ಳು ಹೇಳ್ಬೇಕು ಅಂದ್ರೆ ನಿನ್ನೆ ಕರ್ಕೊಂಡು ಹೋಗ್ಬೇಕು. ಎಂತದ್ದು ಇಲ್ಲ. ಬಾಯ್. ಕೈಯಲ್ಲಿ ಸಪ್ರೇಟ್ ಆಗಿ ನೋಡಕ್ ಬೇರೆ ಸ್ವಲ್ಪ ಡಿಫ್ರೆಂಟ್. ಅಲ್ಲ ಕಿವಿಗೆ ಓದ್ಬಿಟ್ಟು ಹೇಳಿ ಮತ್ತಲ್ಲ ಯಾಕೋ
ಬಲ್ಬೇಕಂತ ಅಂದ್ಬಿಟ್ಟು ಕಳ್ಳ ಅವರು ನಾನ್ ಬಂಡವಾಳ ಹಾಕಿ ತಂದ್ಬಿಟ್ಟಿದ್ದೀನಿ. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಇವ್ರು ಕೊಡ್ತಾರ ಅವ್ರ ಮನ್ಸಾಗ ಏನಿರ್ತದ ಏನಿರಲ್ಲ ನೀನ್ ಮಾತ್ರ. ಈಗ ನಾನು ಮಾಡ್ಕೊಟ್ಟಿರೋ ಟೀಯನ್ನು ಕುಡಿತಿದ್ದಾರೆ ಬನ್ ಹಚ್ಕೊಂಡು ಅಲ್ಲ ಅದ್ಕೊಂಡು. ಚೆನ್ನಾಗಿದ್ಯಾ ಟೀ ಶಿಲ್ಪ ಅಮ್ಮ? ವೇಸ್ಟ್. ಎಲ್ಲ ಟೀ ಕುಡೀರಿ ಮಕ್ಕಳ, ಅವ್ನು ಚಿಂಟುಗೆ ಬೇಡವಂತೆ. ಸೊ ಗೈಸ್, ನಾನು ಚಿಕ್ಕಿ ರೋಡಲ್ಲಿ ಬಂದು ಕಾಯ್ತಾ ಇದ್ದೀವಿ. ಎಂತಕ್ಕೆ ಅಂದರೆ ಮನೇಲಿರೋ ಹುಡುಗರನ್ನೆಲ್ಲ ಕಣ್ಮರೆಸಿ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮಮ್ಮಿ ನಮ್ಮ ಚಿಕ್ಕಿ. ಎಂತಕ್ಕೆ ಶಾಪಿಂಗ್ ಅಂದರೆ ನಾವು ದೇವರಿಗೆ ಮಡ್ಲಾಕಿ ಕೊಡೋಕ್ಕೆ ಸೀರೆ ತರಬೇಕಿತ್ತು. ಹಾಗೆ ಹೊಸ ಮದುವೆ ಗಂಡು ಹೆಣ್ಣನ್ನ ಕರಿತಾ ಇದ್ದೀವಿ. ಸೊ ಅವ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಬಟ್ಟೆ ಕಟ್ಟೋಕೆ ಕಳಿಸ್ಬೇಕಲ್ವ, ಅದಕ್ಕೆ ತಗೊಬರೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ನಾಳೆ ಹಬ್ಬ ಇಟ್ಕೊಂಡು. ಆದರೆ ಮಡ್ಲಾಕಿ ಕೊಡೋದು ಯಾವತ್ತು? ಸ್ಯಾಟರ್ಡೆ. ಹೌದು, ಭಾನುವಾರ ದೇವ್ರು ಕಳ್ಸೋವಾಗ. ನಂಗೆ ಗೊತ್ತಿಲ್ಲ, ನಮ್ಮ ಚಿಕ್ಕಿಗೆ ಗೊತ್ತಿದೆ. ಸೊ ಸಂಡೇಗೆ ಇವ್ರ ಮನೆ ಊರಬ್ಬ ಯಾವತ್ತು ಏನು ಯಾವ ದೇವಸ್ಥಾನ ಏನು ಗೊತ್ತಿಲ್ಲ. ಎಲ್ಲ ಗೊತ್ತು, ಆದರೆ ಯಾವಾಗ ಕೊಡೋದು ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ತಗೊಬರೋಕೆ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ಅವರು ಬರ್ತಿದ್ದಾರೆ. ಹಾಗೆ ನೋಡಿ, ಲೈಟು ರೋಡಲ್ಲೆಲ್ಲ ಹಾಕಿದ್ದಾರೆ. ಆಮೇಲೆ ಈ ಕಡೆನೂ ಹಾಕಿದ್ದಾರೆ. ಸೊ ಮಮ್ಮಿ ಬಂದಾದಮೇಲೆ ಮೇನ್ ರೋಡ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬೇಗ ಬರೋರು. ಇವಳು ಬ್ಲೌಸು ಇವಾಗ ಸ್ಟಿಚಿಂಗ್ ಕೊಡಬೇಕು ಅಂತ ಅಂದ್ಬಿಟ್ಟು, ಅಂದರೆ ರೆಡಿ ಇದೆ ಬ್ಲೌಸ್, ಅದು ಲೂಸ್ ಅಂತ ಅಂದ್ಬಿಟ್ಟು ಸ್ಟಿಚ್ ಹಾಕ್ಸ್ಕೋಬೇಕು ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಅದನ್ನು ನಾರ್ಮಲ್ ಫ್ರಾಕ್ ಥರದ್ದು ಅದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡೆ ಆರತಿ ಹತ್ಕೊಳ್ಳೋವಾಗ. ಇವರು ಬಂದ್ಬಿಟ್ಟು ಇಲ್ಲ, ನೀನು ಸೀರೆನೇ ಹಾಕೋಬೇಕು, ಆರತಿಗೆ ಯಾವಾಗಲೂ ಸೀರೆ ಹಾಕೊಂಡ್ರೆ ಚೆಂದ ಅಂದರು. ಸೊ ಅದಕ್ಕೆ ನಮ್ಮ ಮಮ್ಮಿನ ಯಾವುದೋ ಒಂದು ಸೀರೆ ಎತ್ಕೊಂಡು ಬ್ಲೌಸ್ನ ಒಂದೇ ಯಾವುದೋ ಒಂದು ಎತ್ಕೊಂಡು, ಅದೊಂದು ಲೂಸ್ ಇದೆ, ಫಿಟ್ಟಿಂಗ್ ಮಾಡ್ಸೋಕ್ಕೆ ಎತ್ಕೊಂಡೋಗಿ ಸ್ಟಿಚ್ ಹಾಕ್ಸ್ಕೊಂಡು ತೊಗೊಬರ್ಬೇಕು. ಸೊ ಅದನ್ನು ಎತ್ಕೊಬರೋಕೆ ಒಂದು ಸ್ವಲ್ಪ ಡಿಲೇ ಆಗಿದೆ, ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಎತ್ಕೊಂಡು ಬರ್ತಾರೆ. ಅದಕ್ಕೆ ರೋಡಲ್ಲಿ ಯಾರೂ ಇಲ್ಲ, ಅದಕ್ಕೆ ವ್ಲಾಗ್ ಮಾಡ್ತಿರೋದು ಇಷ್ಟೊಂದು ಧೈರ್ಯದಲ್ಲಿ. ಯಾರನ್ನ ಓಡಾಡ್ತಿದ್ದೆ ನಿಜ ಮಾಡ್ತಾನೆ ಇರಲಿಲ್ಲ. ವೈಟಿಂಗ್. ಪಲ್ಲವಿ, ನೀನು ಈ ಸರಿ ಎತ್ ಮಾಡಿಕೋ, ನಾವು ಇನ್ನೊಂದ್ಸಲ ಬಂದಾಗ ಇದ್ರ ದುಡ್ಡು ಕೊಡೋಣ ಅಲ್ವಾ? ಕೊಡಿ ಇನ್ನೂ 50 ರೂಪಾಯಿ ಅಂತೆ. 50 ರೂಪಾಯಿ ಚೇಂಜ್ ಬೇಡ. ತೋರ್ಸು ಶಿಲು, ಇವ್ರು ಜಗಳ ಆಡಲಿ ಅಷ್ಟೊತ್ತಲ್ಲಿ. ದೇವ್ರ ಸೀರೆ ಆವಾಗಲೇ ತಗೊಂಡಿಗೆ ಚೇಂಜ್ ಮಾಡಿ ಈ ಸೀರೆ ತಗೊಳ್ತೀವಿ. ಬ್ಲೂ ಕಲರ್, ರೆಡ್ ಬಾರ್ಡರ್, ನಮಗೆ ಕಲರ್ ಅಂದ್ರೆ ಚೆನ್ನಾಗಿ. ಇದೊಂದು ಸ್ಯಾರಿ ಚೆನ್ನಾಗಿದೆ. ಇನ್ನು ತೋರಿಸ್ಬೇಕಮ್ಮ ಸೀರೆ. ಆಯಿತು, ಇದು ಹಿಂಗೆ ಮಾಡ್ಬಿಡ್ತೀನಿ. ಆಯಿತು ಗೈಸ್, ಮಳೆ ಬರ್ತಿದೆ ಅಂತ ನಮ್ಮ ಮಮ್ಮಿ ಚಿಕ್ಕಿ ಏನು ಮಾಡಿದ್ದಾರೆ ಗೊತ್ತಾ? ಅಂತದ ಅಂಗಡಿಲಿ ಕಾಯ್ತಾವ್ರೆ. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊ ಬಂದ್ವಿ. 2 ಸ್ಯಾರೀಸ್ ತೊಗೊಂಡ್ರಿ, ಅಲ್ಲೇ ನೋಡಿದ್ದೀರಾ. ಫುಲ್ಲು ಸ್ಯಾರಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಫೋಲ್ಡಿಂಗ್ ಸ್ವಿಚ್ ಹೋಗುತ್ತೆ ಅಂದ್ಬಿಟ್ಟು. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಯಾಕಂದರೆ ಫುಲ್ ಮಳೆ ಬರ್ತಿತ್ತು. ಜಾಮ್ ಅಂದರೆ ಸಿಗಾಕೋಬಿಟ್ಟಿದ್ವಿ ಮಳೆಯಲ್ಲೇ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ಅಂದರೆ ಮಳೆ ನಿಲ್ಲೋ ಗಂಟೆ ಇತ್ತು, ಆಮೇಲೆ ಬಂದ್ವಿ. ಬಂದಿದ ತಕ್ಷಣ ನೋಡಿದ್ರೆ ಪಪ್ಪ ಆಲ್ರೆಡಿ ಬಂದು ಮಾರ್ಕೆಟಿಂದ ಹೂವು ಎಲ್ಲ ತೊಗೊಬಂದಿದ್ದು. ಸೊ ಅದನ್ನು ಮಂಜು ಚಿಕ್ಕಿ ಮತ್ತು ಅಜ್ಜಿ ಕೂತ್ಕೊಂಡು ಕಟ್ತಿದ್ದಾರೆ, ಇನ್ನೂ ಕಟ್ತಿದ್ದಾರೆ. ಯಾರನ್ನ ಬಂದವರಿಗೆ ಹೂವು ಕೊಡಬೇಕಾಗತ್ತೆ ಅಂದ್ಬಿಟ್ಟು, ಬಂದವರೆಲ್ಲ ಮುಟ್ಕೊಳ್ಳಿ, ಹಾಗೆ ಮನೆ ಮಂದಿ ಯಾರು ಇರ್ತಾರೋ ಅವರೆಲ್ಲ ಮುಟ್ಕೊಳ್ಳಿ ಅಂದ್ಬಿಟ್ಟು ಹೂವು ಕಟ್ತಿದ್ದಾರೆ. ಹಾಗೆ ಅಡುಗೆ ಕೂಡ ಮಾಡ್ತಿದ್ದಾರೆ. ಸೊ ಏನು ಅಡುಗೆ ಕೇಳೋಣ ಬನ್ನಿ. ನೋಡಿ ಗೈಸ್, ಹೆಂಗೆ ಆಡ್ತವ್ರೆ ಮನೇಲಿ ನೋಡಿ ಗೈಸ್. ಈಗ ಹೂವು ಕಟ್ತವ್ರೆ. ಎಷ್ಟು ನಾಳ ಆಯಿತು ಅವ್ರಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಾಗೆ ಅಡುಗೆ ಏನು ಮಾಡ್ತಿದ್ದಾರೆ ಅಂದರೆ, ಇದು ಆರತಿ ಮಾಡೋಕ್ಕೆ ಅಂತ ಪಪ್ಪನೇ ರೆಡಿ ಬಂದಿರೋದು. ಸೊ ಈ ಥರ ಇಲ್ಲಿ ಎಂಡಲ್ಲಿ ತೋರಿಸ್ತೀವಿ, ಇಲ್ಲಿ ಎಂಡಲ್ಲಿ ಒಂದು ಕೊಡಿಸಿದ್ದಾರೆ. ಹಾಗೆ ಇದೊಂದು, ಆಮೇಲೆ ಇಲ್ಲಿ ನಾವೇ ಮನೇಲಿ ರೆಡಿ ಮಾಡೋಣ ಆರತಿ ಅಂತ ಅದನ್ನು ಪಪ್ಪ ರೆಡಿ ಮಾಡ್ಕೊಬಾರ್ದು. ಆದರೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಗಿ ಬೇರೆ ಕಡೆಯಿಂದ ಮಾಡಿ ತರಿಸ್ತಿದ್ದಾರೆ. ಅಂದರೆ ಬಾನಸವಾಡಿಯಿಂದ ಮಾಡಿ ಒಂದು ಸ್ವಲ್ಪ ಜನ ಅದೆಲ್ಲ ಸೇರಿ ಅಲ್ಲಿ ಆರ್ಡರ್ ಕೊಟ್ಟಿದ್ದಾರೆ, ಅವ್ರು ಮಾಡಿ ತಗೋಬರ್ತಾರಂತೆ. ಸದ್ಯಕ್ಕೆ ಯೂಸ್ ಆಗಲ್ಲ. ಇವತ್ತು ಅಡುಗೆ ಬಂದು ತರಕಾರಿ, ಬೇಳೆ ಸಾರು, ಆಮೇಲೆ ಅನ್ನ, ಮುದ್ದೆ ಅಷ್ಟೇ ಗೈಸ್.